ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಅನೇಕ ಯಕೃತ್ತಿನ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಬ್ಲ್ಯಾಕ್ ಕಾಫಿ, ಬಿ ಎಳನೀರು, ಸಿ ಮಜ್ಜಿಗೆ, ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ಅನೇಕ ಯಕೃತ್ತಿನ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಇದು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಯಕೃತ್ತನ್ನು ಉರಿಯೂತ ಮತ್ತು ಹಾನಿಯಿಂದ ರಕ್ಷಿಸುವಲ್ಲಿ ಸಹಾಯ ಮಾಡುತ್ತದೆ. ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ಕೊಬ್ಬಿನ ಯಕೃತ್ತು ಮತ್ತು ಯಕೃತ್ತಿನ ಸಿರೋಸಿಸ್ನಂತಹ ಗಂಭೀರ ಕಾಯಿಲೆಗಳನ್ನು ತಡೆಯಬಹುದು. ಆದ್ದರಿಂದ ಇದು ಯಕೃತ್ತಿನ ರೋಗಿಗಳಿಗೆ ಪ್ರಯೋಜನಕಾರಿ ಎನ್ನಲಾಗುತ್ತದೆ. ಎರಡನೇ ಪ್ರಶ್ನೆ, ಹೈ BP ಕಂಟ್ರೋಲ್ಗೆ ಬರದಿದ್ದರೆ ಯಾವ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಯಕೃತ್ ಹಾನಿ, ಸಿ ಲಿವರ್ ಹಾನಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತದೊತ್ತಡವು ದೇಹದಲ್ಲಿ ಸಾಮಾನ್ಯವಾಗಿದ್ದರೆ ಆಗ ಇದರಿಂದ ಯಾವುದೇ ರೀತಿಯ ಸಮಸ್ಯೆಯಾಗುವುದಿಲ್ಲ. ಆದರೆ ಒಂದು ವೇಳೆ ಇದು ಏರುಪೇರಾದರೆ ಆಗ ನಾನಾ ಬಗೆಯ ಆರೋಗ್ಯ ಸಮಸ್ಯೆಗಳು ಕಾಡುವುದು. ಅದರಲ್ಲೂ ಮುಖ್ಯವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಬಾಧಿಸಬಹುದು. ಹೀಗಾಗಿ ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಅತಿ ಅಗತ್ಯ. ರಕ್ತದೊತ್ತಡವು ಅತಿಯಾಗಿದ್ದರೆ ಆಗ ಇದರಿಂದ ಯಕೃತ್ಗೆ ಸರಿಯಾಗಿ ರಕ್ತ ಸರಬರಾಜು ಆಗದೇ ಇರುವುದು. ಇದು ದೀರ್ಘಕಾಲ ತನಕ ಇದ್ದರೆ ಆಗ ಇದರಿಂದ ಲಿವರ್ ಫೈಬ್ರೋಸಿಸ್ ಬರುವುದು. ಇದರ ಪರಿಣಾಮವಾಗಿ ಯಕೃತ್ಗೆ ಹಾನಿಯಾಗುತ್ತದೆ. ಇನ್ನು ಅಧಿಕ ರಕ್ತದೊತ್ತಡದಿಂದ ಲಿವರ್ ಹಾನಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ಮೂರನೇ ಪ್ರಶ್ನೆ, ಸರ್ಪಗಳು ಮಾತ್ರವಲ್ಲ ಅವುಗಳ ಮರಿಗಳು ಕೂಡ ಈ ಬೀಜಗಳು ಇದ್ದರೆ ಬರುವುದಿಲ್ಲ, ಅದು ಯಾವುದು? ಆಪ್ಷನ್ಸ್: ಎ ಹರಳು ಬೀಜ, ಬಿ ಸಬ್ಜಾ ಬೀಜ, ಸಿ ಬೇವಿನ ಬೀಜ, ಡಿ ಸರ್ಪಗಂಧ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ಪಗಂಧ ಬೀಜ. ಈ ಬೀಜದಿಂದ ಹೊರಹೊಮ್ಮುವ ಪರಿಮಳದಿಂದಾಗಿ ಹಾವುಗಳು ದೂರ ಹೋಗುತ್ತವೆ. ಇದರಿಂದ ಹೊರಹೊಮ್ಮುವ ವಾಸನೆಯಿಂದಾಗಿ ಸರ್ಪಗಳು ಬಹುದೂರದಿಂದಲೇ ಇದರಿಂದ ಭೀತಿಗೊಂಡು ಓಡಿ ಹೋಗುತ್ತವೆ. ಸರ್ಪಗಳು ಮಾತ್ರವಲ್ಲ ಅವುಗಳ ಮರಿಗಳು ಕೂಡ ಈ ಬೀಜಗಳು ಇದ್ದಲ್ಲಿ ಬರುವುದಿಲ್ಲ. ಒಂದು ವೇಳೆ ಮನೆಯ ಯಾವುದಾದರೂ ಮೂಲೆಯಲ್ಲಿ ಹಾವು ಅಡಗಿಕೊಂಡಿದ್ದರೂ ಕೂಡ ಈ ಬೀಜಗಳ ವಾಸನೆಯಿಂದ ಆಚೆ ಓಡಿ ಹೋಗುತ್ತವೆ. ಹೀಗಾಗಿ ಸರ್ಪಗಳು ಮನುಷ್ಯರ ಸರಹದ್ದಿನೊಳಗೆ ಬಾರದಂತೆ ತಡೆಯಲು ಈ ಬೀಜವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಬಾದಾಮಿ ಜೊತೆಗೆ ಯಾವುದನ್ನು ಸೇವಿಸುವುದರಿಂದ ಮೆದುಳಿಗೆ ಒಳ್ಳೆಯದು? ಆಪ್ಷನ್ಸ್: ಎ ಒಣದ್ರಾಕ್ಷಿ, ಬಿ ಪಿಸ್ತಾ, ಸಿ ಅಂಜೂರ, ಡಿ ವಾಲ್ನಟ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ವಾಲ್ನಟ್ಸ್. ವಾಲ್ನಟ್ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಮ್ಲಗಳ ಪ್ರಮಾಣ ಹೇರಳವಾಗಿ ಕಂಡುಬಂದಿದ್ದು ಮೆದುಳಿನ ಕಾರ್ಯಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ. ದಿನ ಒಂದೆರಡು ವಾಲ್ನಟ್ ಬೀಜವನ್ನು ನೆನೆಸಿ ತಿನ್ನುವುದರಿಂದ ನಮ್ಮ ಮಾನಸಿಕ ಅರಿವು, ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಅಲ್ಲದೆ ಇದನ್ನು ಬಾದಾಮಿ ಜೊತೆಗೆ ಸೇರ್ಪಡೆ ಮಾಡಿಕೊಂಡು ಸೇವನೆ ಮಾಡುವುದರಿಂದ ಅರಿವಿನ ಕಾರ್ಯ ಮತ್ತು ಮೆದುಳಿನ ಶಕ್ತಿಯು ವೃದ್ಧಿಸುತ್ತದೆ. ಐದನೇ ಪ್ರಶ್ನೆ, ಯೂರಿಕ್ ಆಸಿಡ್ ಸಮಸ್ಯೆ ಇರುವವರಿಗೆ ಯಾವ ಅಡುಗೆ ಎಣ್ಣೆ ಒಳ್ಳೆಯದು? ಆಪ್ಷನ್ಸ್: ಎ ಸಾಸಿವೆ ಎಣ್ಣೆ, ಬಿ ಕಡಲೆ ಬೀಜದ ಎಣ್ಣೆ, ಸಿ ಆಲಿವ್ ಎಣ್ಣೆ, ಡಿ ಸೂರ್ಯಕಾಂತಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಆಲಿವ್ ಎಣ್ಣೆಯು ಆರೋಗ್ಯಕರ ಕೊಬ್ಬಿನ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಹೊಂದಿರುವುದರಿಂದ ಯೂರಿಕ್ ಆಮ್ಲ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಈ ಎಣ್ಣೆಯಲ್ಲಿ ಅಡಿಗೆ ಮಾಡುವುದರಿಂದ ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ. ಅಲ್ಲದೆ ಆಲಿವ್ ಎಣ್ಣೆಯ ಉರಿಯೂತ ನಿವಾರಕ ಗುಣಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೀಲು ನೋವಿನಿಂದ ಪರಿಹಾರ ನೀಡುತ್ತದೆ. ಅದರಲ್ಲೂ ಸೂರ್ಯಕಾಂತಿ ಬೀಜಗಳಿಂದ ತಯಾರಿಸಿದ ಸೂರ್ಯಕಾಂತಿ ಎಣ್ಣೆಯು ಕಡಿಮೆ ಸ್ನಿಗ್ಧತೆಯ ಎಣ್ಣೆಯಾಗಿದೆ. ಹೀಗಾಗಿ ಈಗಾಗಲೇ ಯೂರಿಕ್ ಆಮ್ಲ ಸಮಸ್ಯೆಯಿಂದ ಬಳಲುತ್ತಿರುವವರು ದೈನಂದಿನ ಅಡುಗೆಯಲ್ಲಿ ಬಳಸಿದರೆ ಒಳ್ಳೆಯದು. ಆರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ವಿಮಾನ ನಿಲ್ದಾಣಗಳಿವೆ? ಆಪ್ಷನ್ಸ್: ಎ 5, ಬಿ 11, ಸಿ 16, ಡಿ 24. ಸರಿಯಾದ ಉತ್ತರ ಆಪ್ಷನ್ ಡಿ 24. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನು ದೇಶೀಯ ವಿಮಾನ ನಿಲ್ದಾಣಗಳಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣ, ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಕಲಬುರಗಿ ವಿಮಾನ ನಿಲ್ದಾಣ, ಬೀದರ್ ವಿಮಾನ ನಿಲ್ದಾಣ, ಜಿಂದಾಲ್ ವಿಜಯನಗರ ವಿಮಾನ ನಿಲ್ದಾಣ, ಮೈಸೂರು ವಿಮಾನ ನಿಲ್ದಾಣ, ಶಿವಮೊಗ್ಗದಲ್ಲಿರುವ ಕುವೆಂಪು ವಿಮಾನ ನಿಲ್ದಾಣ, ಸೇನಾ ವಾಯುನೆಲೆಯಲ್ಲಿರುವ ಬೆಂಗಳೂರು HAL ವಿಮಾನ ನಿಲ್ದಾಣ,
ಬೆಂಗಳೂರು ಜಕ್ಕೂರು ವಿಮಾನ ನಿಲ್ದಾಣ, ಬೆಂಗಳೂರು ಯಲಹಂಕ ವಾಯುಪಡೆ ನಿಲ್ದಾಣ, ಬೆಳಗಾವಿ ಸಾಂಬ್ರಾ ವಾಯುಪಡೆ ನಿಲ್ದಾಣ, ಕೋಲಾರ ಕ್ಷಿಪ್ರ ಕಾರ್ಯಪಡೆ, ಬೀದರ್ ವಾಯುಪಡೆ ನಿಲ್ದಾಣ, ಚಿತ್ರದುರ್ಗ ಏರೋನಾಟಿಕಲ್ ಟೆಸ್ಟ್ ರೇಂಜ್. ಇನ್ನು ಖಾಸಗಿ ವಿಮಾನ ನಿಲ್ದಾಣಗಳಾದ ಹರಿಹರ ವಿಮಾನ ನಿಲ್ದಾಣ, ಕೊಪ್ಪಳ ಬಲ್ಡೋಟ ಕೊಪ್ಪಳ ಏರೋಡ್ರೋಮ್, ಸೇಡಂ ವಿಮಾನ ನಿಲ್ದಾಣ. ವಿಮಾನ ನಿಲ್ದಾಣಗಳು ಸೇರಿದಂತೆ ಮುಂಬರಲಿರುವ ಇನ್ನೂ 5 ನಿಲ್ದಾಣಗಳನ್ನು ಸೇರಿಸಿ ಒಟ್ಟು ಕರ್ನಾಟಕದಲ್ಲಿ 24 ವಿಮಾನ ನಿಲ್ದಾಣಗಳಿವೆ. 7ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಮೂಳೆಗಳು ಸವೆಯುತ್ತಿವೆ ಎಂದು ತೋರಿಸುವ ಸೂಚನೆಗಳು ಯಾವುವು? ಆಪ್ಷನ್ಸ್: ಎ ಮಂಡಿ ಊತ, ಬಿ ಮೂಳೆ ಸಾಂದ್ರತೆ, ಸಿ ಎತ್ತರದಲ್ಲಿ ಕುಸಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿಮಗೆ ಒಂದು ವೇಳೆ ಸಣ್ಣದಾಗಿ ಏಟು ಬಿದ್ದರೂ ಅಥವಾ ಯಾವುದೋ ವಸ್ತುವಿಗೆ ಸ್ವಲ್ಪ ತಗಲಿಸಿಕೊಂಡರೂ ಮೂಳೆ ಮುರಿತ ಕಂಡು ಬಂದರೆ ನಿಮ್ಮ ಮೂಳೆಗಳು ಬಹಳ ದುರ್ಬಲವಾಗಿವೆ ಮತ್ತು ಸವೆಯುತ್ತಿವೆ ಎಂದರ್ಥ. ಆಗಾಗ ಕೈಕಾಲುಗಳು, ಮಂಡಿ, ಸೊಂಟ ಊದಿಕೊಳ್ಳುವುದು ಮಾಮೂಲಿ. ಆದರೆ ಇದು ತಾತ್ಕಾಲಿಕವಾಗಿದ್ದರೆ ಪರವಾಗಿಲ್ಲ, ಬದಲಿಗೆ ದೀರ್ಘಕಾಲ ಮುಂದುವರೆದರೆ ಅದು ಮೂಳೆ ದುರ್ಬಲತೆಯನ್ನು ಸೂಚಿಸುತ್ತದೆ. ಇನ್ನು ಮನುಷ್ಯನ ಎತ್ತರ ನಿರ್ಧಾರವಾಗುವುದು ಆತನ ದೇಹದ ಮೂಳೆಗಳಿಂದಲೇ. ಯಾವುದೇ ಒಬ್ಬ ವ್ಯಕ್ತಿ ದೈಹಿಕ ಆಕಾರದಲ್ಲಿ ಎತ್ತರಕ್ಕೆ ಬೆಳೆಯುತ್ತಾ ಹೋಗುತ್ತಾನೆ ಹೊರತು ಒಮ್ಮೆ ಬೆಳೆದು ಮತ್ತೆ ತನ್ನ ಎತ್ತರವನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲ. ಇದು ನಿಸರ್ಗದ ಪ್ರಕ್ರಿಯೆಗೆ ವಿರುದ್ಧ. ಹಾಗೂ ಒಂದು ವೇಳೆ ಈ ರೀತಿ ಆಗುತ್ತಿದ್ದರೆ ಅದು ಮೂಳೆಗಳ ಬಲವನ್ನು ಕಡಿಮೆ ಮಾಡುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. 8ನೇ ಪ್ರಶ್ನೆ, ಶುಗರ್ ಇರುವವರು ಮೊಸರು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶುಗರ್ ನಿಯಂತ್ರಣ, ಬಿ ಶುಗರ್ ಉಲ್ಬಣ, ಸಿ ಹೃದಯ ಹಾನಿ, ಡಿ ಕಿಡ್ನಿ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ನಿಯಂತ್ರಣ. ಮೊಸರಿನಲ್ಲಿ ದೇಹದ ಜೀರ್ಣಾಂಗ ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಲು ಬೇಕಾಗುವ ಒಳ್ಳೆಯ ಆರೋಗ್ಯಕಾರಿ ಗುಣಲಕ್ಷಣಗಳು ಕಂಡುಬರುತ್ತವೆ. ಜೊತೆಗೆ ಹೊಟ್ಟೆ ಉಬ್ಬರ, ಅಜೀರ್ಣ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಲ್ಲಿ ಕೆಲಸ ಮಾಡುತ್ತದೆ. ಇವೆಲ್ಲದರ ಜೊತೆಗೆ ಊಟದ ಜೊತೆಗೆ ನಿಯಮಿತವಾಗಿ ಮೊಸರನ್ನು ಸೇವನೆ ಮಾಡುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣ ಮಾಡಿಕೊಳ್ಳಲು ನೆರವಾಗುತ್ತದೆ. ಇದರಿಂದ ಹೃದಯದ ಕಾಯಿಲೆಗಳು ದೂರವಾಗುತ್ತವೆ. ಜೊತೆಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬಂದು ಮಧುಮೇಹದ ಅಪಾಯದ ಸಂಕೇತಗಳು ಕೂಡ ದೂರವಾಗುತ್ತವೆ. ಮೊಸರು ಮನುಷ್ಯನ ದೇಹದ ರಕ್ತದ ಹರಿವಿನಲ್ಲಿ ಕಂಡುಬರುವಂತಹ ಲಿಪಿಡ್ ಪ್ರಮಾಣಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ತೊಂದರೆಯಿಂದ ಪಾರಾಗಬಹುದು. ಮಧುಮೇಹ ಸಮಸ್ಯೆಗೂ ಕೂಡ ಇದು ನೆರವಾಗುತ್ತದೆ. ಆದರೆ ಸೇವಿಸುವ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. 9ನೇ ಪ್ರಶ್ನೆ, ಮನೆಗೆ ಪದೇ ಪದೇ ಕಪ್ಪು ಇರುವೆ ಬರುತ್ತಿದ್ದರೆ ಅದರ ಅರ್ಥವೇನು? ಆಪ್ಷನ್ಸ್: ಎ ಸಂಪತ್ತಿನ ನಷ್ಟ, ಬಿ ಸಂಪತ್ತು ವೃದ್ಧಿ, ಸಿ ಶುಭ, ಡಿ ಅಶುಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಪತ್ತು ವೃದ್ಧಿ. ಕಪ್ಪು ಇರುವೆಗಳನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ನಿಮ್ಮ ಮನೆಯ ಸುತ್ತಲೂ ಕಪ್ಪು ಇರುವೆಗಳು ಓಡಾಡುವುದನ್ನು ನೀವು ನೋಡಿದರೆ ಶೀಘ್ರದಲ್ಲೇ ನಿಮ್ಮ ಸಂಪತ್ತಿನಲ್ಲಿ ಗಮನಾರ್ಹ ಹೆಚ್ಚಳವಾಗುತ್ತದೆ ಎಂದರ್ಥ. ಮತ್ತೊಂದೆಡೆ ಕೆಂಪು ಇರುವೆಗಳು ದುರದೃಷ್ಟವನ್ನು ತರುತ್ತವೆ ಎಂದು ಭಾವಿಸಲಾಗಿದೆ. ಮನೆಯಲ್ಲಿ ಕೆಂಪು ಇರುವೆಗಳು ಇದ್ದರೆ ಅದು ಸಂಪತ್ತಿನ ನಷ್ಟದ ಸಂಕೇತವೆಂದು ಹೇಳಲಾಗುತ್ತದೆ. ಕಪ್ಪು ಇರುವೆಗಳು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತವೆಯಾದರೂ ಅವು ಹೆಚ್ಚಿನ ಸಂಖ್ಯೆಯಲ್ಲಿರಬಾರದು. ಅವು ನಿಮ್ಮ ಮನೆಯಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಿದ್ದರೆ ಅವುಗಳಿಗೆ ಹೊರಬರುವ ಮಾರ್ಗವನ್ನು ತೋರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ. 10ನೇ ಪ್ರಶ್ನೆ, ಭಾರತದಲ್ಲಿರುವ ಯಾವ ಸ್ಥಳವು ನೋಡಲು ಎಷ್ಟು ಆಕರ್ಷಣೀಯವೋ ಅಷ್ಟೇ ಭಯಾನಕ ಎನ್ನಲಾಗುತ್ತದೆ? ಆಪ್ಷನ್ಸ್: ಎ ಬಸ್ತಾರ್, ಬಿ ಬಂಗರ್ ಕೋಟೆ, ಸಿ ಕೊಲ್ಲಿ ಬೆಟ್ಟ, ಡಿ ಜಂಬಲ್ ಕಣಿವೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವುದರ ಜೊತೆಗೆ ಬಹುಮುಖ್ಯವಾಗಿ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿರುವ ಬಂಗರ್ ಕೋಟೆಯು ಪ್ರವಾಸಿಗರ ಆಕರ್ಷಣೆಯ ಸ್ಥಳವಾಗಿದ್ದರೂ ಇದರ ಹಿಂದೆ ಭಯಾನಕ ಕಥೆ ಇದೆ. ಹಾಗಾಗಿ ಪ್ರವಾಸಿಗರು ಇಲ್ಲಿಗೆ ಬರಲು ಹೆದರುತ್ತಾರೆ. ಒಂದು ವೇಳೆ ಬಂದರೂ ಸಂಜೆ ಸೂರ್ಯಾಸ್ತ ಆಗುವ ಮೊದಲು ಜನ ಇಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ. ಕಾರಣ ಇಲ್ಲಿ ಕತ್ತಲಾಗುತ್ತಿದ್ದಂತೆ ಭಯಾನಕ ಸದ್ದು ಕೇಳುತ್ತದೆಯಂತೆ. ಇಲ್ಲಿನ ನಿವಾಸಿಗಳು ಹೇಳುವಂತೆ ಈ ಕೋಟೆಯ ನಿಗೂಢ ಕಥೆಗಳನ್ನು ಹೊಂದಿದ್ದು ಕತ್ತಲಾಗುತ್ತಿದ್ದಂತೆ ವಿಚಿತ್ರ ಸದ್ದುಗಳು ಕೇಳಲ್ಪಡುತ್ತವೆ. ಹಾಗಾಗಿ ರಾತ್ರಿ ಹೊತ್ತು ಈ ಕೋಟೆ ಪ್ರದೇಶಕ್ಕೆ ಪ್ರವೇಶ ನಿಷೇಧ ಮಾಡಲಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.